ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಮಿತ್ರ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದರೆ ಈ ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು, ನಿಮ್ಮ ಮೊಬೈಲಲ್ಲೇ ಸಿಂಪಲ್ ಸ್ಟೆಪ್ಪನ್ನು ಫಾಲೋ ಮಾಡಿ ಹೇಗೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಯೂಟ್ಯೂಬ್ ಚಾನಲನ್ನು ಶುರು ಮಾಡೋಕ್ಕೂ ಮುಂಚೆ ನಿಮ್ಮ ಮೊಬೈಲ್ನಲ್ಲಿ ಹೊಸ ಜಿಮೇಲನ್ನು ಕ್ರಿಯೇಟ್ ಮಾಡಿ. ಯಾಕಂದರೆ ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಮೊಬೈಲಲ್ಲಿ ಜಿಮೇಲ್ ಇರುತ್ತೆ. ಆದರೆ ಯೂಟ್ಯೂಬ್ ಶುರು ಮಾಡುವಾಗ ಒಂದು ಹೊಸ ಜಿಮೇಲನ್ನು ಓಪನ್ ಮಾಡಿ ನೀವು ಯೂಟ್ಯೂಬ್ ಶುರು ಮಾಡಿ. ಇಲ್ಲಿ ನಿಮ್ಮ ಹಳೆಯ ಅಕೌಂಟಿಂದ ಏನೆಲ್ಲ ವರ್ಕ್ ಆಗುತ್ತೆ, ಈ ಅಕೌಂಟಲ್ಲಿ ನಿಮಗೆ ಅದು ಏನೂ ಬರಲ್ಲ. ನೀವು ಹೊಸ ಜಿಮೇಲ್ ತೆಗೆದ್ರೆ ಯೂಟ್ಯೂಬ್ಗೆ ಸಪ್ರೇಟಾಗಿ ನಿಮ್ಮ ವರ್ಕ್ ಏನೇನಿರುತ್ತೆ ಇದರಲ್ಲಿ ನೀವು ಮಾಡ್ಬೋದು. ಇವಾಗ ಜಿಮೇಲ್ ಅನ್ನು ಕ್ರಿಯೇಟ್ ಮಾಡೋದು, ಇಲ್ಲಿ ನೀವು ಜಿಮೇಲ್ ಅಂತ ಆ್ಯಪ್ ಇರುತ್ತೆ, ಅದನ್ನು ಓಪನ್ ಮಾಡಿ. ಅಲ್ಲಿ ನೀವು ನಿಮ್ಮ ಎಕ್ಸಿಸ್ಟಿಂಗ್ ಅಕೌಂಟನ್ನು ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಆ್ಯಡ್ ಅನದರ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಗೂಗಲ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವೆರಿಫಿಕೇಷನ್ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಪ್ಯಾಟ್ರನನ್ನು ಹಾಕಿ ಇದನ್ನು ಫಾರ್ವರ್ಡ್ ಮಾಡಿ. ಇದು ವೆರಿಫೈ ಆದ ನಂತರ ನಿಮಗಿಲ್ಲಿ ಅಕೌಂಟ್ ತೆಗೆಯೋ ಆಪ್ಷನ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಪರ್ಸ್ನಲ್ ಯೂಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕು, ನಿಮ್ಮ ಫಸ್ಟ್ ನೇಮನ್ನು ಹಾಗೂ ಸರ್ ನೇಮನ್ನು. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೊಂದು ಹೆಸರನ್ನು ಬರಿತೀನಿ, ನೀವು ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ, ಹಾಗೆ ಸರ್ ನೇಮ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಆ್ಯಡ್ ಮಾಡಿ. ಇಲ್ಲಿ ನಾನು ಸುಮ್ಮನೆ ಆ್ಯಡ್ ಮಾಡ್ತೀನಿ. ನೀವು ಇಲ್ಲಿ ನಿಮ್ಮ ಜೆಂಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಗೂಗಲ್ ಸಜೆಸ್ಟ್ ಮಾಡುತ್ತೆ ನಿಮಗೆ ಜಿಮೇಲ್ ಐ ಡಿಯನ್ನು. ಇಲ್ಲಿ ನಿಮಗೆ ಯಾವುದು ಇಷ್ಟನೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮೊದಲನೇದು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೀವು ಪಾಸ್ವರ್ಡನ್ನು ಇಟ್ಕೋಬೇಕು. ನಿಮ್ಮ ಪಾಸ್ವರ್ಡನ್ನು ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಜಿಮೇಲ್ ಐ ಡಿ ರೆಡಿ ಆಗುತ್ತೆ. ಈ ರೀತಿ ನಿಮ್ಮ ಜಿಮೇಲ್ ಐ ಡಿ ಬರುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಜಿಮೇಲ್ ಐ ಡಿ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಈ ಜಿಮೇಲ್ ಐ ಡಿಯಿಂದ ನೀವು ಯೂಟ್ಯೂಬನ್ನು ಶುರು ಮಾಡಬೇಕು. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ನೀವು ನಿಮ್ಮ ಮೊಬೈಲ್ನಲ್ಲಿರುವ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸೆಟ್ಟಿಂಗ್ನಲ್ಲಿ ಓಪನ್ ಮಾಡಿಕೊಂಡು ಸ್ವಿಚ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ. ಯಾರ ಹತ್ರ ಮೊದಲನೇ ಅಕೌಂಟ್ ಇದೆ ಅವರಿಗೆ ಸ್ವಿಚ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ. ಯಾರು ಮೊದಲನೇದಾಗಿ ಫಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅವರಿಗೆ ಈ ಆಪ್ಷನ್ ಬರಲ್ಲ, ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೀವು ಈ ಸ್ವಿಚ್ ಅಕೌಂಟನ್ನು ಕ್ಲಿಕ್ ಮಾಡಿದ್ರೆ ಹೊಸ ಜಿಮೇಲ್ ಅಕೌಂಟ್ ಇಲ್ಲಿ ನಿಮಗೆ ಕಾಣುತ್ತೆ, ಇಲ್ಲಿ ನೀವು ನೋಡ್ಬೋದು. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಹೊಸ ಯೂಟ್ಯೂಬ್ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಯು ಅಂತ ಇದೆ, ಅಂದರೆ ನಿಮ್ಮ ಹೊಸ ಚಾನಲ್. ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಹೊಸ ಚಾನಲ್ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಪಿಕ್ಚರ್ಸ್ ಅಂತ ಇದೆ, ಅಂದರೆ ಇಲ್ಲಿ ನೀವು ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಮಾಡ್ಬೋದು. ಇಲ್ಲಿ ನಿಮ್ಮ ಯೂಟ್ಯೂಬ್ಗೆ ಹೊಸ ಹೆಸರು ನೀವು ಆ್ಯಡ್ ಮಾಡ್ಬೋದು. ನಿಮಗೆ ಯಾವ ನೀಶಲ್ಲಿ ನೀವು ವಿಡಿಯೋ ಮಾಡ್ತಾ ಇದ್ರೆ ಅದರ ಆಧಾರದ ಮೇಲೆ ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಹೆಸರಿಗ್ಬೋದು. ಇಲ್ಲಿ ಹ್ಯಾಂಡಲ್ ಆಟೋಮೆಟಿಕ್ ಆಗಿ ತಗೊಳುತ್ತೆ. ನಿಮ್ಮ ಯೂಟ್ಯೂಬ್ ಹೆಸರಿನಿಂದ ನಿಮ್ಮ ಹ್ಯಾಂಡಲ್ ಅವರೇ ಕ್ರಿಯೇಟ್ ಮಾಡಿಕೊಡ್ತಾರೆ. ಇಲ್ಲಿ ನೀವು ಕ್ರಿಯೇಟ್ ಚಾನಲನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಹೊಸ ಅಕೌಂಟ್ ಇಲ್ಲಿ ಶುರು ಆಗುತ್ತೆ.